ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಸಳೆ ಸೊಪ್ಪಿಂದ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ಒಂದು ಕಟ್ಟು ಬಸಳೆ ಸೊಪ್ಪನ್ನು ತಂದಿದ್ದೇನೆ ನೋಡಿ. ಇಷ್ಟು ದೊಡ್ಡ ಕಟ್ಟಿಗೆ ನಾವಿರೋ ಊರಲ್ಲಿ 50 ರೂಪಾಯಿ ಇದೆ. ನಿಮ್ಮ ಊರಲ್ಲಿ ಎಷ್ಟು ಇರ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಎಷ್ಟು ಎಳೆಯೇ ಬಸಳೆ ಸೊಪ್ಪು ಉಂಟು ನೋಡಿ. ಇದು ಹಳ್ಳಿ ಕಡೆಯಿಂದ ತಂದು ಮಾರ್ಲಿಕ್ಕೆ ಇಡ್ತಾರೆ. ಈಗ ತಾನೇ ಕೊಯ್ದಿಟ್ಟಂತಹ ಬಸಳೆ ಸೊಪ್ಪು ನೋಡಿ, ತಾಜಾ ಉಂಟು. ಈಗ ಇದರದೊಂದು ರುಚಿಯಾದ ಸಾರು ಮಾಡಿ ತೋರಿಸ್ತೇನೆ. ಕಟ್ ಮಾಡೋದಕ್ಕಿಂತ ಮೊದಲು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು. ಈಗ ಮೊದಲಿಗೆ ಅದರ ಎಲೆಯನ್ನು ತೆಗೆದುಕೊಂಡು, ಜೇಡರ ಬಳೆ ಎಲ್ಲ ಇರ್ತದೆ, ಸ್ವಲ್ಪ ನೋಡಿಕೊಂಡು ಅದನ್ನು ಕಟ್ ಮಾಡಬೇಕಾಗ್ತದೆ. ಎಲೆ ಮತ್ತು ದಂಟನ್ನು ಈಗ ಬೇರ್ಪಡಿಸ್ತಾ ಇದ್ದೇನೆ. ದಂಟು ಬೇಕಿದ್ರೆ ನೀವು ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ದಂಟು ಹಾಕದೆ ಕೇವಲ ಎಲೆಯನ್ನು ಮಾತ್ರ ಉಪಯೋಗಿಸಿ ಕೂಡ ಸಾರು ಮಾಡ್ಕೊಳ್ಬೋದು. ನಾನಿದು ಎಳೆಯ ದಂಟಿದೆ, ಹಾಗಾಗಿ ದಂಟು ಸಮೇತ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ಇದನ್ನು ಚೆನ್ನಾಗಿ ತೊಳೆದು ತಗೊಂಡು ಬರ್ತೇನೆ. ಕಟ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ತೊಗರಿ ಬೇಳೆಯನ್ನು ಕೂಡ ನೆನೆಸಿಡಬೇಕು. ನೆನೆಸಿಟ್ರೆ ಬೇಗ ಬೇಯ್ತದೆ. ಈಗ ಒಂದು ಮುಷ್ಟಿ ಆಗುವಷ್ಟು ತೊಗರಿ ಬೇಳೆಯನ್ನು ನಾನು ಒಂದು ಸಣ್ಣ ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈಗ ಸ್ವಲ್ಪ ಹೊತ್ತು ನೆನೆಲಿಕ್ಕಿಡುವ. ಬಸಳೆ ಸೊಪ್ಪಿನ ದಂಟು ಮತ್ತು ಸೊಪ್ಪನ್ನು ಬೇರೆ ಬೇರೆಯಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ದಂಟು ನೋಡಿ ಇಷ್ಟು ಸಣ್ಣಗೆ ತುಂಡು ಮಾಡಿ ತಗೊಂಡಿದ್ದೇನೆ. ಹಾಗೆ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ. ಈಗ ಇದನ್ನು ಬೇಯಿಸಿಕೊಳ್ಳುವ. ಒಂದು ಕುಕ್ಕರ್ನಲ್ಲಿ ಮೊದಲಿಗೆ ದಂಟನ್ನು ಹಾಕ್ಕೊಳ್ಬೇಕು. ಆಮೇಲೆ ಅದರ ಮೇಲೆ ಎಲೆಯನ್ನು ಹಾಕಬೇಕು. ದಂಟು ಬೇಗ ಬೇಯುವುದಿಲ್ಲ ನೋಡಿ, ಅದಕ್ಕೆ ಕುಕ್ಕರಲ್ಲಿ ಮೊದಲು ದಂಟನ್ನು ಹಾಕ್ಕೊಂಡು ಆಮೇಲೆ ಎಲೆಯನ್ನು ಹಾಕಿದರೆ ದಂಟು ಚೆನ್ನಾಗಿ ಬೇಯ್ತದೆ. ಈಗ ನೆನೆಸಿಟ್ಟ ತೊಗರಿಬೇಳೆ ಚೆನ್ನಾಗಿ ನೆನೆದಿದೆ. ಈಗ ಅದರ ನೀರು ತೆಗೆದುಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೆನೆಸಿಡದೆ ಹಾಗೆ ಬೇಕಿದ್ರೆ ತೊಗರಿಬೇಳೆ ತೊಳೆದು ನೀವು ಹಾಕ್ಕೊಳ್ಬೋದು. ನೆನೆಸಿಟ್ರೆ ಬೇಗನೆ ಬೇಯ್ತದೆ, ಅದಕ್ಕಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಒಳ್ಳೆಯದು ನೋಡಿ. ತೊಗರಿಬೇಳೆ ಚೆನ್ನಾಗಿ ಕರಗಿದರೆ ಸಾರು ಕೂಡ ಚೆನ್ನಾಗಿ ಆಗ್ತದೆ. ಈಗ 2 ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಮೊದಲೇ ಉಪ್ಪು ಹಾಕಿ ಬೇಯಿಸಿಕೊಂಡ್ರೆ ಬಸಳೆ ದಂಟಿಗೆ ಉಪ್ಪು ಚೆನ್ನಾಗಿ ತಾಗ್ತದೆ. ಈಗ ಇದಕ್ಕೆ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ನೀರು ಹಾಕಿದರೂ ಸಾಕಾಗ್ತದೆ. ಬಸಳೆ ಬೇಯುವಾಗ ನೀರು ಬಿಟ್ಟುಕೊಳ್ತದೆ, ಹಾಗಾಗಿ ಜಾಸ್ತಿ ನೀರೇನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಾಕಿದ್ದೇನೆ. ಈಗ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಳುವ. 4 ರಿಂದ 5 ವಿಸಿಲಾದರೂ ಬರಬೇಕು. ಅಷ್ಟಾಗುವಾಗ ಗ್ಯಾಸ್ ಆಫ್ ಮಾಡಿದರೆ ಸಾಕು, ಆಗ ಚೆನ್ನಾಗಿ ಬೆಂದಿರ್ತದೆ. ಈಗ ಅದು ಬೇಯುವಷ್ಟು ಹೊತ್ತಿಗೆ ಮಸಾಲೆಯನ್ನು ರುಬ್ಬಿಕೊಳ್ಳುವ. ಮಸಾಲೆಗೆ 1 ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಗಸಿ ಮಾಡೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕಾಗ್ತದೆ. 2 ಕಪ್ ಆಗುವಷ್ಟು ತೆಂಗಿನ ತುರಿ ಉಂಟು. ಈಗ ಅದಕ್ಕೆ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಒಂದು 6 ಮೆಣಸು ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಹಾಗೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಬೀಜವನ್ನು ಹುರಿಲಿಲ್ಲ, ಹಾಗೆ ಹಾಕ್ಕೊಳ್ಳೋದು. ಹಾಗೆ ಮೆಣಸನ್ನು ಕೂಡ ಹುರಿಲಿಲ್ಲ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಸಣ್ಣ ಗಾತ್ರದ ಈರುಳ್ಳಿ ಹಾಕ್ತಾ ಇದ್ದೇನೆ. ದೊಡ್ಡ ಗಾತ್ರದ ಈರುಳ್ಳಿ ಆದರೆ ಅರ್ಧ ಹಾಕಿದರೆ ಸಾಕು. ಈಗ ಒಂದು ಸಣ್ಣ ಹುಣಸೆ ಹುಳಿ ಹಾಕಿದರೆ ಸಾಕು. ಬಸಳೆ ಸೊಪ್ಪಿಗೆ ಸ್ವಲ್ಪ ಹುಳಿ ಅಂಶ ಇರ್ತದೆ, ಹಾಗಾಗಿ ಹುಣಸೆ ಹುಳಿ ಸ್ವಲ್ಪ ಸಣ್ಣದ ಹಾಕ್ಕೊಂಡ್ರೆ ಸಾಕು. ಈಗ ಈ ಮಸಾಲೆಯನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿಕೊಳ್ಬೇಕು. ನಾನೀಗ ಇದನ್ನು ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಕುಕ್ಕರ್ ಕೂಡ ತಣಿದಿದೆ. ಬಸಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಳ್ಳುವ. 4 ಸೀಟಿ ತೆಗೆದಿದ್ದೇನೆ ನೋಡಿ. ಬಸಳೆ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ತೊಗರಿಬೇಳೆ ಕೂಡ ಚೆನ್ನಾಗಿ ಕರಗಿದೆ. ಈ ಥರ ಕರಗಿದ್ರೆ ಸಾರು ಕೂಡ ಚೆನ್ನಾಗಿ ರುಚಿ ಕೂಡ ಬರ್ತದೆ, ಹಾಗೆ ದಪ್ಪ ಕೂಡ ಆಗ್ತದೆ ನೋಡಿ. ಈಗ ಇದನ್ನೊಂದು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ನೋಡಿಕೊಂಡು ತೆಳ್ಳಗೆ ಮಾಡಿಕೊಳ್ಬೇಕು. ಈಗ ನಾನು ಮಸಾಲೆ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ನೋಡಿಕೊಂಡು ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ತೇನೆ. ಈಗ ನೋಡಿ ಇದು ಸುಮಾರು ದಪ್ಪ ಉಂಟು. ಈಗ ಇನ್ನೂ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ನೀರು ಹಾಕಿ ಸೇರಿಸಿಕೊಂಡು ತೆಳ್ಳಗೆ ಮಾಡಿ ಒಲೆ ಮೇಲೆ ಇಡ್ತಾ ಇದ್ದೇನೆ. ನಿಮಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ನೀವು ಕುದಿಸಿಕೊಳ್ಬೇಕು. ಈಗ ನಾನು ಒಲೆ ಮೇಲೆ ಇಟ್ಟಿದ್ದೇನೆ. ಸಾರು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡುವ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ. ಬಸಳೆ ಸೊಪ್ಪು ಬೇಯಿಸುವಾಗಲೇ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ. ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಕುದೀತಾ ಉಂಟು. ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾ ಇದ್ದೇನೆ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಒಗ್ಗರಣೆ ಮಾಡ್ತೇನೆ. ತುಪ್ಪವೇ ಹಾಕಬೇಕು ಅಂತ ಏನಿಲ್ಲ, ಎಣ್ಣೆ ಹಾಕಿದರೂ ಆಗ್ತದೆ. ಎಣ್ಣೆ ಹಾಕೋದಿದ್ರೆ ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ. ರುಚಿ ಮತ್ತು ಪರಿಮಳ ಎರಡೂ ಚೆನ್ನಾಗಿರ್ತದೆ. ಇಲ್ಲ ಇದ್ರೆ ನಿಮ್ಮಲ್ಲಿರುವ ಯಾವುದು ಕುಕ್ಕಿಂಗ್ ಆಯಿಲ್ ಇದೆ ನೋಡಿ, ಅದರಿಂದ ಒಗ್ಗರಣೆ ಮಾಡ್ಕೊಳ್ಬೋದು. ಒಗ್ಗರಣೆ ಹಾಕಿ ಮುಚ್ಚಳ ಮುಚ್ಚಿಡಬೇಕು.
ಅದ ಒಗ್ಗರಣೆ ಪರಿಮಳ ಚೆನ್ನಾಗಿ ಸಾರಿಗೆ ಬರ್ತದೆ. ಮುಚ್ಚಳ ತೆಗೆದು ಮತ್ತೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿದರೆ ರುಚಿಯಾದ ಬಸಳೆ ಸೊಪ್ಪಿನ ಸಾರು ರೆಡಿ ಆಗ್ತದೆ. ನಾನಿವತ್ತು ಕುಚ್ಚಲಕ್ಕಿ ಅನ್ನ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಬಸಳೆ ಸಾರು ಹಾಕ್ಕೊಳ್ತಾ ಇದ್ದೇನೆ. ನೋಡುವಾಗಲೇ ಬಾಯಲ್ಲಿ ನೀರು ಊರ್ತಾ ಉಂಟು. ತುಂಬಾ ರುಚಿಯಾಗಿದೆ, ಹಾಗೆ ಪರಿಮಳ ಕೂಡ ತುಂಬಾ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.